ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಪ್ಯಾಚ್ ವರ್ಕ್ ಬ್ಯಾಗನ್ನು ಮಾಡ್ತಾ ಇದ್ದೀನಿ. ಸ್ಮಾಲ್ ಸೋಯಿಂಗ್ ಪ್ರಾಜೆಕ್ಟ್ ಅಂತ ನಾನು ಸ್ಟಾರ್ಟ್ ಮಾಡಿದ್ದೆ. ಇದು ನಂಬರ್ 4. ನಾನು ನನ್ನ ಹತ್ರ ಇರುವಂತಹ ಎಲ್ಲ ಸ್ಮಾಲ್ ಪೀಸ್ಗಳನ್ನು ಈ ರೀತಿಯಾಗಿ 4x4 ಇಂಚಸ್ ಸೈಜಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಅದು ಡಿಪೆಂಡ್ಸ್, ನೀವು ಚಿಕ್ಕದಾಗಿ ಕೂಡ ಮಾಡ್ಬೋದು ಅಥವಾ ಇನ್ನೂ ದೊಡ್ಡದಾಗಿ ಕೂಡ ಮಾಡ್ಬೋದು. ಯಾವ ಸೈಜಿನ ಬ್ಯಾಗನ್ನು ಮಾಡ್ತೀರಾ ಅನ್ನೋದರ ಮೇಲೆ ನೀವು ಅದನ್ನು ಡಿಸೈಡ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಸ್ಮಾಲ್ ಪೀಸ್ ಇದ್ದರೂ ಅದನ್ನು ಬಿಸಾಕಬೇಡಿ. ನೋಡಿ, ಇವಾಗ ನಾನು ಈ ರೀತಿಯಾಗಿ ಎಲ್ಲ ಪೀಸ್ಗಳನ್ನು ಜಾಯಿಂಟ್ ಮಾಡಿಕೊಂಡು ಸ್ಟಿಚಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಎಲ್ಲ ಸ್ಟಿಚಸ್ ಮಾಡಿ ರೆಡಿ ಆಗಿದೆ. 2 ಪ್ಯಾನಲ್ ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಕ್ಯಾನ್ವಾಸ್ ಮತ್ತು ಲೈನಿಂಗ್ ಬಟ್ಟೆ ಜಿಪ್ಪನ್ನು ಹಾಕಿ ಸ್ಟಿಚ್ ಮಾಡಿದರೆ ಬ್ಯಾಗ್ ರೆಡಿ ಆಗಿದೆ. ಈ ಬ್ಯಾಗ್ ಒಳಗಡೆಗೆ ನಾನು 2 ಪಾಕೆಟ್ಗಳನ್ನು ಇಟ್ಟಿದ್ದೀನಿ. ಒಂದು ಕಡೆ ಜಿಪ್ಪನ್ನು ಹಾಕಿದರೆ ಇನ್ನೊಂದು ಹಾಗೆ ಸ್ಮಾಲ್ ಪಾಕೆಟನ್ನು ಇಟ್ಟಿದ್ದೀನಿ. ಕಾರ್ಡು, ಪರ್ಸು, ಆ ರೀತಿ ಮೊಬೈಲ್ಗಳನ್ನು ಇಟ್ಕೋಬಹುದು ಅಂತ. ಹಾಗೆಯೇ ನೀವು 5ರಿಂದ 6-7 kg ತನಕ ಕೂಡ ವೆಯ್ಟನ್ನು ಈ ಬ್ಯಾಗಲ್ಲಿ ಕ್ಯಾರಿ ಮಾಡಬಹುದು. ತರಕಾರಿ ತೊಗೊಳ್ಳುವಾಗ ಅಥವಾ ಚಿಕ್ಕ ಪುಟ್ಟ ಸಾಮಾನುಗಳನ್ನು ತೊಗೊಂಡು ಬರೋದಿದ್ರೆ ಈ ಬ್ಯಾಗು ತುಂಬಾ ಯೂಸ್ ಆಗುತ್ತೆ. ನೋಡೋದಕ್ಕೆ ಕೂಡ ತುಂಬ ಕಲರ್ಫುಲ್ ಆಗಿ ಅನಿಸ್ತಾ ಇದೆ. 2 ರೀತಿ ಬ್ಯಾಗನ್ನು ನಾನು ಮಾಡಿದ್ದೀನಿ. ಒಂದು ಸ್ಮಾಲ್ ಸೈಜ್, ಇನ್ನೊಂದು ಬಿಗ್ ಸೈಜ್. ಸ್ಮಾಲ್ ಸೈಜ್ ಕೂಡ ಪ್ಯಾಚ್ ವರ್ಕಲ್ಲೇ ಮಾಡಿರೋದು, ಆದರೆ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ದೀನಿ. 2 ಕೂಡ ಪ್ಯಾಚ್ ವರ್ಕ್ ಬ್ಯಾಗ್ಗೆ ಆಗಿರೋದ್ರಿಂದ ನಿಮಗೆ ಯಾವ ಡಿಸೈನ್ ಇಷ್ಟ ಆಯಿತು ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ನನ್ನ ಪೇಜನ್ನು ಫಾಲೋ ಮಾಡೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು.